ಮೇ 14ನೇ ತಾರೀಕು ಸಮಸ್ತ ವೀಕ್ಷಕರಿಗೂ ಈ ಶನಿ ಜಯಂತಿ ಎಲ್ಲರೂ ಒಳ್ಳೆಯ ರೀತಿ ಪರಿಹಾರ ಮಾಡಿಕೊಂಡು ಶುಭವಾಗಲಿ. ಎಲ್ಲರಿಗೂ ಎಲ್ಲರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿ ಸುಖ ಸಮೃದ್ಧಿ ಬರಲಿ ಅಂತ ಆ ಶನೀಶ್ವರನ್ನ ಕೇಳ್ಕೊತೀನಿ. ಒಳ್ಳೇದು ಮಾಡಲಿ. ದ್ವಾದಶ ರಾಶಿಗಳ ಫಲ ನೋಡಿ, ನಮಗೆ ಮೇ 17ರಿಂದ 23 ತನಕ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ವಿಶೇಷತೆ ಏನು ಅಂದರೆ, ನಮಗೆ ಶನಿ ಈಗ ಬುಧನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ, ಹಾಗೆ ಭರಣಿ ನಕ್ಷತ್ರದಲ್ಲಿ ಜಯಂತಿ ಬರ್ತಾ ಇದೆ. ಹಾಗಾಗಿ ನಮಗೆ ಶನಿವಾರ ಬೀಳ್ತಾ ಇದೆ. ಈ ಶನಿವಾರನೇ ನೀವು ಶಾಂತಿ ಮಾಡ್ಕೊಳ್ಳೋದ್ರಿಂದ, ಶನೀಶ್ವರನ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಅನುಕೂಲಗಳು ಹೆಚ್ಚಾಗುತ್ತೆ. ಈಗ ನಾವು ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ಗೋಚರದಲ್ಲಿ ಯಾವ ಥರ ಇದೆ ನೋಡೋಣ. ಮೊದಲನೇದಾಗಿ ಶನೀಶ್ವರ ಮೀನರಾಶಿಯಲ್ಲಿ ಸಂಚಾರ, ಮೇಷರಾಶಿಯಲ್ಲಿ ನೋಡಿ ಸ್ವಸ್ಥಾನದಲ್ಲಿ ಕುಜ ಸಂಚಾರ, ಹಾಗೆ ವೃಷಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ, ಇನ್ನು ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಚಂದ್ರ 3 ಯುತಿ ಆಗ್ತಾ ಇದೆ. ಅತ್ತೆ ಸೊಸೆ ಒಂದೇ ಕಡೆ ಬರ್ತಾ ಇದ್ದಾರೆ. ಗುರು ಜೊತೆ ಶುಕ್ರ ಅಂದರೆ ಪತ್ನಿ ಆಗ್ಬೋದು, ತಾಯಿ ಅಂದರೆ ಚಂದ್ರ ಆಗುತ್ತೆ. ಸೊ ಗುರು ಶುಕ್ರ ಚಂದ್ರರು ಒಂದೇ ಯುತಿ ಆಗ್ತಾ ಇದೆ ಮಿಥುನ ರಾಶಿಯಲ್ಲಿ. ಸೊ 3 ಗ್ರಹಗಳು ಯುತಿ ಆಯಿತು ಈ ವಾರದಲ್ಲಿ. ನಂತರ ನಮಗೆ ಸಿಂಹ ರಾಶಿಯಲ್ಲಿ ಕೇತು, ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ. ಇದು ಈಗಿನ ಪರಿಸರ, ಈ ವಾರದ ಪರಿಸರ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಧನುರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ, ಅಷ್ಟಮಕ್ಕೆ ಸ್ವಸ್ಥಾನಕ್ಕೆ ಹೋಗುತ್ತೆ. ನೋಡಿ, ಸಪ್ತಮದಲ್ಲಿ ಚಂದ್ರ ಶುಭದಾಯಕವಾಗಿದೆ, ಹೊಸ ಎನರ್ಜಿ ಉತ್ಸಾಹ ಕೊಡುತ್ತೆ. ನಿಮಗೆ 11ನೇ ಮನೆ ಅಧಿಪತಿ ಶುಕ್ರನ ಜೊತೆ ಸೇರ್ಕೊಂಡಿದೆ. 11ನೇ ಮನೆ 6ನೇ ಮನೆ ಅಧಿಪತಿ ಬೇರೆ, ಕೆಲಸ ಕಾರ್ಯಗಳಲ್ಲಿ ಹೊಸ ಅಭಿವೃದ್ಧಿ ಆಗುತ್ತೆ. ಗುರು ಶುಕ್ರರ ರೀತಿ ಶುಭ ನಿಮಗೆ ಸಂಕೇತ ಅಂದರೆ ಏನಾದರೂ ವಧುವರ ಅನ್ವೇಷಣೆಗೆ ಅನುಕೂಲ ಮಾಡಿಕೊಡುತ್ತೆ, ಶುಭ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ನಿಮಗೆ 6ನೇ ಮನೆಯಲ್ಲಿ ಬುಧ ಸಂಚಾರ, ಬುಧ ಮತ್ತು ಸೂರ್ಯ 6ರಲ್ಲಿದ್ದರೆ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಸಿಗೋಕ್ಕೆ ಒಂದು ಒಳ್ಳೆ ಅವಕಾಶ ಇದು. ನೋಡಿ, ಬುಧನ ನಕ್ಷತ್ರದಲ್ಲೇ ನಿಮಗೆ ಕರ್ಮಕಾರಕ ಶನಿ ಸಂಚಾರ ಮಾಡ್ತಾ ಇದೆ. ಅದು 2ನೇ ಮನೆ ಅಧಿಪತಿಯಾಗಿ ನಿಮಗೆ ಲಾಭ ತಂದುಕೊಡುತ್ತೆ. ಸೊ ಒಂದು ಸಣ್ಣ ಪುಟ್ಟ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ 3ನೇ ಮನೆ ಅಧಿಪತಿ ಶನಿ ಆಗಿರೋದ್ರಿಂದ ಜಾಗ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದರೂ ಕೂಡ ಲಾಭದಾಯಕವಾಗಿ ಇರುತ್ತೆ. ನಮ್ಗೆ ಇಲ್ಲಿ ಅರ್ಧಾಷ್ಟಮ ಶನಿಗೆ ಪರಿಹಾರ ಬೇಕು. ಸೊ 4ನೇ ಮನೆ ಶನಿ ಮತ್ತು 9 ಭಾಗ್ಯದಲ್ಲಿ ಕೇತು ಇದ್ದರೆ ಅದೃಷ್ಟಗಳಲ್ಲಿ ನಿಧಾನ ಕೊರತೆ ಇರುತ್ತೆ. ಸೊ ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ಕೊಡೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದು. ಕೇತು ಮೋಕ್ಷಕಾರಕ, ಎಷ್ಟು ನೀವು ಪ್ರಕೃತಿಗೆ ಕೊಡ್ತೀರೋ ಅಷ್ಟು ವಾಪಸ್ ಬರುತ್ತೆ. ಸೊ ಗಿಡ ಮರಗಳಿಗೆ ನೀರು ಹಾಕೋದಾಗಲಿ, ಗೊಬ್ಬರ ಹಾಕೋದಾಗಲಿ, ಅದೇ ಥರನೇ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಒದಗಿಸೋದ್ರಿಂದ ಧನುರಾಶಿಯವರಿಗೆ ಭಾಗ್ಯದ ಕೊರತೆ ಇರಲ್ಲ, ಅದೃಷ್ಟಗಳು ನಿಧಾನ ಮಾಡಲ್ಲ. ಈ ಅರ್ಧಾಷ್ಟಮ ಶನಿ ಪ್ರಭಾವ ಕೂಡ ಕಡಿಮೆ ಆಗುತ್ತೆ. ಸೊ 4ನೇ ಮನೆ ಶನಿಗೆ ನೀವು ಈ ಶನಿ ಜಯಂತಿ ಬರ್ತಾ ಇದೆ 14ನೇ ತಾರೀಕು ಶನಿವಾರ ಶನೈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಳ್ಳಿ, ಅಥವಾ ಅಲ್ಲಿ ನಿಮಗೆ ತಿಲ ಅಂದರೆ ಎಳ್ಳಿನ ದೀಪ ಹಚ್ಚಿ ಬನ್ನಿ, ವೃದ್ಧರ ಸೇವೆ ಮಾಡಿ, ಅಥವಾ ರಾಮ ರಕ್ಷಾಸ್ತೋತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಸಹನೆ ಶಾಂತಿ ಕಾಪಾಡಿಕೊಂಡ್ರೆ ನೀವು ಗೆದ್ರಿ ಅಂತ. ಸೊ ಓವರಾಲ್ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆದಾಗಲಿ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಸಂಚಾರ ಬುಧನ ನಕ್ಷತ್ರದಲ್ಲಿ, ಜೊತೆಗೆ ನೋಡಿ 4ನೇ ಮನೆಯಲ್ಲಿ ಕುಜ ಸ್ವಸ್ಥಾನದಲ್ಲಿ ಸಂಚಾರ, 11ನೇ ಮನೆ ಅಧಿಪತಿ. ನಿಮಗೆ 4-11 ಲಿಂಕ್ ಆದರೆ ಮನೆ ತೊಗೊಳಕ್ಕಾಗಲಿ, ವಾಹನ ತೊಗೊಳಕ್ಕಾಗಲಿ, ಭೂಮಿಯಿಂದ ಲಾಭ, ಅಂಟಮಂದಿರದಿಂದ ಲಾಭ, ಎಲ್ಲ ರೀತಿಯಲ್ಲಿ ನೋಡಿದ್ರು ಕುಜ ನಿಮಗೆ ಲಾಭದಾಯಕವಾಗಿದೆ. ಇನ್ನು 3ರಲ್ಲಿ ಶನಿ ಸಂಚಾರ ಕೂಡ ಲಾಭದಾಯಕವಾಗಿದೆ. 6ನೇ ಮನೆಯಲ್ಲಿ ಚಂದ್ರನು ಹೊಸ ಉತ್ಸಾಹ ಉಲ್ಲಾಸ ಅದು ಕೂಡ ನಿಮಗೆ ಒದಗಿ ತಂದುಕೊಡುತ್ತೆ. ಚಂದ್ರ ಕೂಡ ಪಾಸಿಟಿವ್ ಆಗಿದೆ. ಗುರು ಶುಕ್ರರಿಂದ ಇದೆ, ಆದರೆ ಜಾಗ ಬದಲಾವಣೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇದೆ ಶುಕ್ರನಿಂದ. ಯಾಕಂದರೆ ಗುರು ಶುಕ್ರರು ಅಲ್ಲೇ ಸೇರ್ಬೋದು. ಶುಕ್ರ 6ನೇ ಮನೆಯಲ್ಲಿ ಇರೋದ್ರಿಂದ ವೃತ್ತಿ ದಿನನಿತ್ಯ ಕೆಲಸ ಮಾಡೋದ್ರೆ ಬದಲಾವಣೆ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಓವರಾಲ್ ನಿಮಗೆ ತುಂಬ ಚೆನ್ನಾಗಿದೆ. ಬಟ್ ಅಷ್ಟಮ ಕೇತುಗೆ ಪರಿಹಾರ ಬೇಕು. ಮತ್ತೆ ಕೇತುಗೆ ಪರಿಹಾರ ಸಿಂಪಲ್ಲು ಅಂದರೆ ಪ್ರಕೃತಿಗೆ ನೀವೇನಾದರೂ ಒಂದು ಕೊಡಿ. ಅದರಲ್ಲೂ ವಿಶೇಷವಾಗಿ ನಾಯಿಗೆ ಆಹಾರ ಕೊಡೋದು, ನಾಯಿಗೆ ನೀರಿಡೋದು ಈ ಬೇಸಿಗೆ ಕಾಲದಲ್ಲಿ, ಅದು ಬೇಗ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಥವಾ ಗಣೇಶನ ಆರಾಧನೆ ಮಾಡಿ, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಅದರಿಂದ ಕೂಡ ಮಕರ ರಾಶಿಯವರಿಗೆ ಖಂಡಿತ ನಿಮಗೆ ಪರಿಹಾರ ಹೆಚ್ಚಾಗುತ್ತೆ. ಪ್ರಕೃತಿಗೆ ಏನಾದರೂ ನೀವು ಸಹಾಯ ಮಾಡಿದ್ರೆ ಪ್ರಕೃತಿ ನಿಮ್ಮನ್ನು ಕಾಪಾಡುತ್ತೆ. ಸೊ ಹಾಗಾಗಿ ಮಕರ ರಾಶಿಯವರಿಗೆ ಕೇತು ಪರಿಹಾರ ಬೇಕು. ಸಣ್ಣ ಪುಟ್ಟ ಏಟ್ ಬಿಡೋದು, ಅಥವಾ ಪತಿ ಅಥವಾ ಪತ್ನಿಗೆ ಅನಾರೋಗ್ಯ, ಅಥವಾ ಪತಿ ಅಥವಾ ಪತ್ನಿ ಕುಟುಂಬದವರಿಂದ ಒತ್ತಡ ಬರ್ಬೋದು, ಅಥವಾ ಅವ್ರಿಗೆ ಏನಾದರೂ ಹಣಕಾಸಿನ ತೊಂದರೆ ಬರ್ಬೋದು. ಯಾಕಂದರೆ ಸಪ್ತಮದಲ್ಲಿ ಅಷ್ಟಮದಲ್ಲಿ ಕೇತು ಇದೆ, ಸಪ್ತಮದಿಂದ 2ನೇ ಮನೆ ಆಗುತ್ತೆ. ಹಾಗಾಗಿ ಕೇತುಗೆ ಪರಿಹಾರ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಈ ವಾರ ವಿಶೇಷ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೆಯದಾಗಿ. ಇನ್ನು ಕುಂಭರಾಶಿ
ನೋಡಿ, ಕುಂಭರಾಶಿಯವರಿಗೆ ಪಂಚಮದಲ್ಲಿ ಚಂದ್ರ ಸಂಚಾರ, ವಾರಾಂತ್ಯದಲ್ಲಿ 6ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. ಸೊ ನಮಗೆ 5-6ರಲ್ಲಿ ಎರಡರಲ್ಲೂ ಕೂಡ ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೊಸ ಉತ್ಸಾಹ ತಂದುಕೊಡುತ್ತೆ. ಇನ್ನು ಪಂಚಮದಲ್ಲಿ ಗುರು ಶುಕ್ರಗಳ ರೀತಿ ಏನಾದರೂ ಒಂದು ವಿಶೇಷ ಶುಭ ಕಾರ್ಯಗಳು ಉಂಟಾಗುತ್ತೆ, ಮಕ್ಕಳ ಅಭಿವೃದ್ಧಿ ಆಗುತ್ತೆ, ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಏನಾದರೂ ಹ್ಯಾಂಡ್ ಕ್ರಾಫ್ಟ್ ಮಾಡ್ತೀನಿ ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್, ಕ್ಲೋತಿಂಗ್ ಬಿಸ್ನೆಸ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಅಲಂಕಾರಿಕ ವಸ್ತುಗಳಿರ್ಬೋದು, ಅಥವಾ ಸೇಲ್ಸ್ ಮಾರ್ಕೆಟಿಂಗಲ್ಲಿ ಇರ್ತಿಲ್ಲ ನೋಡಿ. ಯಾಕಂದರೆ ಬುಧನ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಶುಕ್ರರಿದ್ದಾರೆ. ಸೊ ಇಂಥ ಕೆಲಸಗಳು ಅವ್ರಿಗೆಲ್ಲ ಶುಭದಾಯಕವಾಗಿದೆ. ಹಾಗೆ 3ನೇ ಮನೆಯಲ್ಲಿ ಕುಜ ಹೋಯ್ತು. ಇಷ್ಟು ದಿವಸ ನಿಮ್ಮ ಕುಟುಂಬದಲ್ಲೇ ಶನಿ ಕುಜ ಇದ್ದಾಗ ಮನೆಯಲ್ಲಿ ಕಿತ್ತಾಟಗಳು ಜಾಸ್ತಿ ಇತ್ತು. ಯಾಕಂದರೆ ಶನಿ ಮತ್ತು ಕುಜ ಎರಡು ಶತ್ರುಗಳಾಗಿ ಕುಟುಂಬ ಸ್ಥಾನದಲ್ಲಿದ್ದಾಗ ಜಗಳಗಳು ಜಾಸ್ತಿ ಮನೆಯಲ್ಲಿ ನಡೀತಾ ಇತ್ತು. ಈಗ ಕುಜ 3ನೇ ಮನೆಗೆ ಹೋದರೆ ನಿಮ್ಮ ಸ್ಥೈರ್ಯ ಹೆಚ್ಚಾಗುತ್ತೆ, ನಿಮಗೆ ಮಾನಸಿಕವಾಗಿ ಬಲ ಹೆಚ್ಚಾಗುತ್ತೆ, ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ನಿಮಗೆ ಈ ವಾರದಲ್ಲಿ ಕರೇಜ್ ಚೆನ್ನಾಗಿರುತ್ತೆ, ಧೈರ್ಯ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ತೀರಾ. ಜೊತೆಗೆ ಶನೈಶ್ಚರನ್ನು ಕೂಡ ನಿಮ್ಮ ರಾಶ್ಯಾಧೀಪನಾಗಿ ಬುಧನ ನಕ್ಷತ್ರದಲ್ಲಿ ಅಂದರೆ ಪೂರ್ವ ಪುಣ್ಯಾದಿತ್ಯ ಆಗ್ತಾನೆ ಬುಧ, ಅದರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಈಗ ಬುಧನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳೋದ್ರಿಂದ ನಿಮಗೆ ಅಧಿಕ ಲಾಭನ ನಿರೀಕ್ಷಿಸ್ಬೋದು. ಹಾಗೆ 14ನೇ ತಾರೀಕು ಶನಿ ಜಯಂತಿ ಬರ್ತಾ ಇದೆ. ಶನೈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಅಲ್ಲಿ ವೃದ್ಧರ ಸೇವೆ ಮಾಡಿ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳನ್ನ ಪಡ್ಕೋಬೋದು. ಹಾಗೆ ರಾಮ ರಕ್ಷಾ ಸ್ತೋತ್ರಗಳು ಹೇಳ್ಕೊಳ್ಳಿ, ಅಥವಾ ಹನುಮಾನ್ ಚಾಲೀಸಗಳನ್ನು ಹೇಳ್ಕೊಳ್ಳಿ, ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬಾರಿ ಹೇಳ್ಕೊಳೋದ್ರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗಿರುತ್ತೆ, ಒಳ್ಳೆಯದಾಗಿ. ಇನ್ನು ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ನಿಮಗೆ 4 ಮತ್ತು 5ರಲ್ಲಿ ಚಂದ್ರ ಸಂಚಾರ, 4ನೇ ಮನೆಯಲ್ಲಿ ಗುರು ಶುಕ್ರರ ಜೊತೆ ಯುತಿಯಾಗಿದೆ. ಮನೆಯಲ್ಲಿ ಅತ್ತೆ ಸೊಸೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ, ಮಾತುಕತೆ ಆಗುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಬಟ್ ಆದರೆ ರಾಶ್ಯಾಧೀಪನೇ ಗುರು ಆಗಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ನಿಮ್ಮ ರಾಶಿಯಲ್ಲೇ ಶನಿ ಸಂಚಾರ ಮಾಡ್ತಾ ಇದ್ರೆ ಸ್ವಲ್ಪ ಕೆಲಸಗಳು ನಿಧಾನ ಆಗೋ ಚಾನ್ಸ್ ಇರುತ್ತೆ. ಆದರೂ ಕೂಡ ಬುಧ ನಕ್ಷತ್ರ, ಈಗ ಇಷ್ಟು ದಿವಸ ಶನಿ ನಕ್ಷತ್ರದಲ್ಲಿ ಶನೈಶ್ಚರ ಸಂಚಾರ ಮಾಡ್ತಾ ಇತ್ತು, ನಿಧಾನವಾಗಿ ಕೆಲಸ ಮುಂದುವರಿತಾ ಇತ್ತು. ಸ್ವಲ್ಪ ಸೋಂಬೇರಿತನ, ಸ್ವಲ್ಪ ಕೆಲಸದಲ್ಲಿ ನಿಧಾನ ಆಗ್ತಾ ಇತ್ತು, ಇನ್ನು ಮುಂದೆ ಸ್ವಲ್ಪ ಚುರುಕಾಗ್ತಾ ಹೋಗುತ್ತೆ. ಬಟ್ ಆದರೂ ಜನ್ಮ ಶನಿಗೋಸ್ಕರ ರಾಮ ರಕ್ಷಾ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಹಾಗೆ ವೃದ್ಧರ ಸೇವೆ ಮಾಡಿ. ಈ ಶನೈಶ್ವರನ ಜಯಂತಿ ದಿವಸ ಶನೈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು 10 ನಿಮಿಷ ಕೂತಿದ್ದು ಬನ್ನಿ, ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ಹಾಗೆ ಮೀನರಾಶಿಯವರಿಗೆ ನೋಡಿ, 6ನೇ ಮನೆ ಕೇತು ಲಾಭದಾಯಕವಾಗಿದೆ, 12ನೇ ಮನೆ ರಾಹು ಇದ್ರೆ ಸ್ವಲ್ಪ ಓಡಾಟ ಅಥವಾ ದೂರ ಪ್ರಯಾಣಗಳು ಅಥವಾ ಫಾರಿನ್ ಹೋಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ, ಅದೊಂದು ಅವಕಾಶಗಳು ಬರ್ಬೋದು. ಕುಟುಂಬದಲ್ಲಿ ಕುಜ ಸಂಚಾರ, ಕುಟುಂಬಾಧೀಪನಾಗಿ ಕುಟುಂಬದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಕುಟುಂಬದಲ್ಲಿ ಏನಾದರೂ ಒಂದು ಭೂಮಿ ಲಾಭ, ವಾಹನ ಲಾಭ ಅಥವಾ ಅಣ್ಣ ತಮ್ಮಂದಿರಿಗೆ ಸಹಾಯ, ಇದನ್ನು ನಾವು ನೋಡ್ಬೋದು. ಹಾಗೆ 3ನೇ ಮನೆಗೆ ಸೂರ್ಯ ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಚುರುಕಾಗುತ್ತೆ. ಇಷ್ಟು ದಿವಸ ಕೆಲಸ ಕಾರ್ಯಗಳು ನಿಧಾನ ಆಗಿದ್ದು ಈಗ ಸ್ವಲ್ಪ ಬೇಗ ಶುರು ಆಗುತ್ತೆ. 3ನೇ ಮನೆಯಲ್ಲೇ ಬುಧ ಸಂಚಾರ ಮಾಡ್ತಾರೆ, ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಅತಿಯಾಗಿ ಅಂದರೆ ಫಾಸ್ಟಾಗಿ ಮಾತಾಡೋಕೆ ಹೋಗಿ ಸಿಗಾಕೋಬೇಡಿ. ಯಾಕಂದರೆ ಸೂರ್ಯ ಬುಧ 3ನೇ ಮನೆಯಲ್ಲಿದ್ದಾಗ ಸೂರ್ಯ ಏನೋ ಶುಭದಾಯಕವಾಗಿರುತ್ತೆ ಆ ಭಾವದಲ್ಲಿ, ಬಟ್ ಬುಧ ಅಲ್ಲ. ಬುಧ 4ನೇ ಮನೆಯಲ್ಲಿ ರೀತಿಯಾಗಿ 3ನೇದಿಂದ ಮನೆಯಲ್ಲಿ ಏನಾದರೂ ಬಯಸ್ಕೋತೀರಾ, ಏನಾದ್ರು ಅರ್ಜೆಂಟಲ್ಲಿ ಮಾತಾಡೋಕೆ ಹೋಗಿ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅಗ್ರಿಮೆಂಟ್ ಮಾಡುವಾಗ ಸೇಲ್ಸು ಮಾರ್ಕೆಟಿಂಗಲ್ಲಿ ಇರೋರು ಎಚ್ಚರಿಕೆಯಿಂದ ವ್ಯವಹರಿಸಿ ಈ ವಾರದಲ್ಲಿ. ಹಾಗೆ ನಮಗೆ ನೋಡಿ, ಈಗ ಚಂದ್ರ 4ನೇ ಮನೆ 5ನೇ ಮನೆ ಅಧಿಪತಿ, 4ರ ಸಂಚಾರ ಚಂದ್ರನಿಂದ ಒಳ್ಳೆ ಉತ್ಸಾಹ ಉಲ್ಲಾಸ ಚೆನ್ನಾಗಿರುತ್ತೆ, ಅದು ಶುಭ ಫಲಗಳನ್ನೇ ಕೊಡುತ್ತೆ. ಆದರೂ ಗುರು ಶುಕ್ರನ ಜೊತೆ ಚಂದ್ರ ಇದ್ದಾಗ ಅತ್ತೆ ಸೊಸೆಯಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಮಿಶ್ರ ಫಲ ಈ ವಾರದಲ್ಲಿ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.